ಕಥೆಯಿಂದ ರಾಜಕುಮಾರಿ ಎಂಬ ಕಥೆವು ಒಂದು ಸಾಮಾನ್ಯ ಹುಡುಗಿಯು ತನ್ನ ಬುದ್ಧಿ, ಧೈರ್ಯ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬಳಸಿ ಹೇಗೆ ರಾಜಕುಮಾರಿಯಾಗಿ ಪರಿವರ್ತನೆಯಾಗುತ್ತಾಳೆ ಎಂಬುದನ್ನು ವಿವರಿಸುವ ಅರ್ಥಪೂರ್ಣ ಕಥೆ. ಇದು ಬಾಲಕಿ ತಾರೆಯ ಜೀವನವನ್ನು ಚಿತ್ರಿಸುತ್ತದೆ, ಆಕೆಯ ಕನಸುಗಳು, ಸವಾಲುಗಳು, ಅಡೆತಡೆಗಳು ಮತ್ತು ಕೊನೆಗೆ ಜಯ. ಪ್ರಾರಂಭ. ಗ್ರಾಮಾಂತರ. ತಾರೆಯ ಪರಿಚಯ. ತಾರೆ ಎಂಬ ಬಾಲಕಿ ಒಂದು ಪ್ರಾಚೀನ ಹಳ್ಳಿ ಅರವಳ್ಳಿಯಲ್ಲಿ ಜನಿಸಿದ್ದಳು. ಆಕೆ ಎಷ್ಟೇ ಸಾಮಾನ್ಯ ಹಿನ್ನೆಲೆಯಲ್ಲಿ ಹುಟ್ಟಿದರೂ ಸಹ ಆಕೆಯ ಒಳನೋಟ, ಬುದ್ಧಿವಂತಿಕೆ ಮತ್ತು ವಿಶಿಷ್ಟ ಸ್ವಭಾವ ಇವು ಆಕೆಯನ್ನು ಬೇರೆಗೇನೆತ್ತುತ್ತವೆ. ತಾರೆಯ ತಂದೆ ಗಂಧದ ಗಿಡಗಳನ್ನು ಬೆಳೆಸುವ ಕೀಟ ವಿಜ್ಞಾನಿ, ತಾಯಿ ಗ್ರಾಮೀಣ ಶಿಕ್ಷಕಿ. ಈ ಹಿನ್ನೆಲೆಯಲ್ಲಿ ತಾರೆಗೆ ವಿಜ್ಞಾನ, ಕಲ್ಪನೆ ಮತ್ತು ಸಾಹಿತ್ಯದ ಬಗ್ಗೆ ಬೆಳೆದು ಬಂದ ಆಸಕ್ತಿ ಆಕೆಯನ್ನು ಸದಾ ಹೊಸದನ್ನು ಕಲಿಯುವತ್ತ ಒಯ್ಯುತ್ತಿತ್ತು. ಕಥೆಗಳ ಪ್ರಭಾವ ಮತ್ತು ಕಲ್ಪನೆಯ ಪ್ರಾರಂಭ. ತಾರೆ 70 ಹಳೆಯ ಪುರಾಣ ಕಥೆಗಳ ಜೊತೆಗೆ ಬೆಳೆದಳು. ಆಕೆ ತಾಯಿಯೊಡನೆ ಕುಳಿತು ಸುಂದರ ಕಥೆಗಳನ್ನೆಲ್ಲ ಕೇಳುತ್ತಿದ್ದಳು. ದೇವತೆಗಳು, ರಾಕ್ಷಸರು, ಮಂತ್ರಗಳು, ರಾಜಕುಮಾರರು ಮತ್ತು ರಾಜಕುಮಾರಿಯರ ಸಾಹಸಗಳ ಕಥೆಗಳು. ಅವು ಆಕೆಯ ಕಲ್ಪನೆಗೆ ಇಂಧನವಾಗಿ ಕೆಲಸ ಮಾಡಿದವು. ಈ ಕಥೆಗಳ ಪ್ರಭಾವದಿಂದ ತಾರೆ ನಾನೂ ರಾಜಕುಮಾರಿ ಆಗಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನು ಪೋಷಿಸುತ್ತಿದ್ದಳು. ಅಸಲಿ ಜೀವನದ ಸವಾಲುಗಳು. ಆದರೆ ಆಕೆಯ ಜೀವನವು ಯಾವುದೇ ರಾಜಕುಮಾರಿಯ ಕನಸುಗಳಂತಿರಲಿಲ್ಲ. ಪೋಷಕರಿಗೆ ಆರ್ಥಿಕವಾಗಿ ಇಳಿಮುಖವಾಗುತ್ತಿದ್ದು, ಶಾಲೆಗೆ ಹೋಗುವುದೇ ಒಂದು ಸವಾಲಾಗಿತ್ತು. ಗ್ರಾಮದಲ್ಲಿ ಹೆಣ್ಣುಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಇಲ್ಲದೆ ಅವರ ಕನಸುಗಳನ್ನು ನಿರ್ಲಕ್ಷ್ಯ ಮಾಡುವ ಪರಿಸ್ಥಿತಿಯಿತ್ತು. ಆದರೆ ತಾರೆಯ ಮನಸ್ಸು ಯಾವತ್ತೂ ಕುಗ್ಗಲಿಲ್ಲ. ಆಕೆ ಓದು, ಕಥೆ ಬರವಣಿಗೆ, ಚಿತ್ರರಚನೆ ಮತ್ತು ಕಲ್ಪನೆಗಳ ಮೂಲಕ ತನ್ನ ಜಗತ್ತನ್ನು ನಿರ್ಮಾಣ ಮಾಡುತ್ತಿದ್ದಳು. ಒಂದು ದಿನ ರಾಜ್ಯದ ರಾಜಮನೆತನದಿಂದ ಮಕ್ಕಳ ಕಲ್ಪನೆ ಮತ್ತು ಕತೆ ಬರವಣಿಗೆ ಸ್ಪರ್ಧೆಯ ಪ್ರಕಟಣೆ ಬರುತ್ತದೆ. ತಾರೆ ಅದರಲ್ಲಿ ಭಾಗವಹಿಸಲು ನಿರ್ಧರಿಸುತ್ತಾಳೆ. ಹಳೆಯ ಬೆಲೆಬಾಳುವ ಕತೆಗಳ ಪ್ರಭಾವದಿಂದ ಪ್ರೇರಿತರಾಗಿ ತಾನೇ ಬರೆಯುವ ರಾಜಕುಮಾರಿ ತನ್ನೆಲ್ಲ ಮರಳುಗಾಡಿನಲ್ಲಿ ಕಂಡ ಕನಸು ಎಂಬ ಕತೆ ಮೂಲಕ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾಳೆ. ಆಕೆಯ ಕಥೆಯ ಶೈಲಿ, ನೈಜತೆ, ಬುದ್ಧಿಮತ್ತೆ ಮತ್ತು ಆಳವಾದ ಬಿಂಬನೆ ಅರಮನೆತನದ ಮಂದಿಯನ್ನು ಆಕರ್ಷಿಸುತ್ತವೆ. ಆಕೆ ಸ್ಪರ್ಧೆಯಲ್ಲಿ ಗೆದ್ದಳು ಮಾತ್ರವಲ್ಲ, ಆಕೆಯ ಬುದ್ಧಿವಂತಿಕೆ ಮತ್ತು ಸತ್ಯವನ್ನೇ ಅರಿಯುವ ಧೈರ್ಯವನ್ನು ರಾಜಕುಮಾರ ಸಹ ಮೆಚ್ಚುತ್ತಾನೆ. ರಾಜಕುಮಾರ ಮತ್ತು ರಾಜಕೀಯ ಸಲಹೆಗಾರರು ತಾರೆಯೊಂದಿಗೆ ಮಾತನಾಡಿದಾಗ ಆಕೆಯ ಆದರ್ಶಗಳು ಮತ್ತು ಮಾನವೀಯತೆ ಅವರಿಗೆ ಪ್ರಭಾವ ಬೀರುತ್ತವೆ. ರಾಜಕುಮಾರ ತಾರೆಯೊಂದಿಗೆ ಗೆಳೆಯನಾಗಿ ಆಕೆಯ ಕನಸುಗಳಿಗೆ ಬೆನ್ನು ಹಾಯಿಸುತ್ತಾನೆ. ತಾರೆಯ ಬುದ್ಧಿವಂತಿಕೆ ಮತ್ತು ಹೃದಯದ ಶುದ್ಧತೆಯಿಂದ ಆಕೆ ಜನಪದ ರಾಜಕುಮಾರಿ ಎಂಬ ಗೌರವವನ್ನು ಪಡೆಯುತ್ತಾಳೆ. ಇದು ಸಾಮಾನ್ಯ ರಾಜಕೀಯ ಗಾದೆಗಳ ವಿರುದ್ಧ ಜನರಿಂದ ಪ್ರೇರಿತವಾಗಿ ಬಂದ ಗೌರವವಾಗಿದೆ. ತಾರೆಯು ತನ್ನ ಅರಮನೆಯು ತನ್ನ ಕವಿತೆಗಳೆಂದು, ತನ್ನ ಆಭರಣಗಳು ತನ್ನ ಮೌಲ್ಯಪೂರ್ಣ ವಿಚಾರಗಳೆಂದು ಪರಿಗಣಿಸುತ್ತಾಳೆ. ಆಧುನಿಕ ಪಾಠಗಳು. ಈ ಕಥೆ ನಮ್ಮನ್ನು ಒಂದು ಮಹತ್ವದ ಸಂದೇಶವತ್ತೂ ಒಯ್ಯುತ್ತದೆ. ರಾಜಕುಮಾರಿಯೆಂದರೆ ಕೇವಲ ಶೃಂಗಾರ ಅಥವಾ ರಾಜವಂಶೀಯ ಪದವಿಯಲ್ಲ. ಬುದ್ಧಿವಂತಿಕೆ, ಧೈರ್ಯ, ನಿಷ್ಠೆ ಮತ್ತು ಕನಸುಗಳ ಕಡೆ ಪ್ರಾಮಾಣಿಕತೆ ಇವು ರಾಜಕುಮಾರಿ ಆಗುವ ಮೂಲ ಶಕ್ತಿಗಳು.